ಸಾಮಾನ್ಯವಾಗಿ ಸಿದ್ದರಾಮಯ್ಯ ಅವರಿಗೆ ಮನೆ ಊಟದಲ್ಲಿ ಏನು ಇಷ್ಟ ಆಗುತ್ತೆ ಸರ್? ಅವ್ರಿಗೆ ಮನೆ ಊಟ ಮಾತ್ರನೇ ಇಷ್ಟ ಆಗುತ್ತೆ, ಹೋಟ್ಲ್ ಅಷ್ಟು ಇಷ್ಟ ಆಗೋದಿಲ್ಲ. ಮತ್ತು ಹೆಚ್ಚಾಗಿ ನಮ್ಮ ಕರ್ನಾಟಕದ ಅಡುಗೆನೇ ಅವ್ರಿಗೆ ಇಷ್ಟ ಆಗುತ್ತೆ. ಅದರೊಳಗೂ ಹಳ್ಳಿ ಸ್ಟೈಲು, ಹೋಮ್ ಸ್ಟೈಲ್ ಫುಡ್ಡೇ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ನೀವು ಈಗಾಗಲೇ ಹೇಳಿದಾಗೆ ನಾನ್ ವೆಜ್ ಫುಡ್ಸ್ ಎಲ್ಲ ಐಟಮ್ಸ್ ಇಷ್ಟ ಆಗುತ್ತೆ. ಕೋಳಿ ಸಾರು ಇರ್ಬೋದು, ಕೈಮಾ ಉಂಡೆ ಸಾರು ಇರ್ಬೋದು, ಮತ್ತಿ ಮೀನು ಸಾರು ಇರ್ಬೋದು, ಈ ಥರದೇ ಅವ್ರಿಗೆ ಹೆಚ್ಚು ಇಷ್ಟ ಆಗುತ್ತೆ. ಓಕೆ, ಮನೆಯಲ್ಲಿ ನಿಮ್ಮಮ್ಮ ಮಾಡುವಂಥ ಯಾವ ಅಡಿಗೆ ಅವ್ರಿಗೆ ಇಷ್ಟ? ಆ ಥರದ್ದೇನಾದರೂ ಇದೆಯಾ ಪರ್ಟಿಕ್ಯುಲರ್? ತಾಯಿ ಮೊದಲು ಬಹಳಷ್ಟು ಅಡುಗೆ ಮಾಡ್ತಾ ಇದ್ರು, ಬಟ್ ಇತ್ತೀಚೆಗೆ ಅವ್ರು ಅಡುಗೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಡುಗೆ ಭಟ್ರು ಯಾರಿದ್ದಾರೆ ಅವರೇ ಅಡುಗೆ ಮಾಡ್ತಾರೆ. ಬಟ್ ಒಮ್ಮೊಮ್ಮೆ ಅಮ್ಮ ಹೋಗಿ ಮೇಲಿಸ್ತವರೆ ನೋಡ್ಕೊಳ್ತಾ ಇರ್ತಾರೆ. ಸೊ ಈಗಲೂ ಕೂಡ ನಾನು ಹೇಳಿದ್ನಲ್ಲ, ಇದು ಮತ್ತಿ ಮೀನು, ಕೈಮಾ ಉಂಡೆ ಸಾರು, ಕೋಳಿ ಸಾರು, ಈ ಥರದವ್ರಿಗೆ ಬಹಳ ಇಷ್ಟ ಆಗುತ್ತೆ. ಓಕೆ, ಮೈಕ್ ಮುಂದೆ ನಿಂತರೆ ಅಥವಾ ಸದನದಲ್ಲಿ ಮಾತನಾಡೋದಕ್ಕೆ ನಿಂತರೆ ಸಿದ್ದರಾಮಯ್ಯ ಅವರನ್ನ ಮಾತುಗಳಲ್ಲಿ ಮೀರಿಸುವವರು ಯಾರೂ ಇಲ್ಲ ಅಂತ ಅನ್ಸುತ್ತೆ. ಅವರ ಮಾತಿನ ಪಟ್ಟುಗಳು ಆ ರೀತಿಯಾಗಿರ್ತವೆ. ಬಟ್ ವೈಯಕ್ತಿಕವಾಗಿ ಸರ್, ಹಿಂಗೆ ಮನೆಯಲ್ಲೇ ಇರುವಂಥ ಟೈಮಲ್ಲಿ ನಿಜಕ್ಕೂ ಸಿದ್ದರಾಮಯ್ಯ ಅವರು ತುಂಬ ಟಾಕೆಟಿವಾ ಅಥವಾ ಸೀಮಿತವಾಗಿ ಮಾತನಾಡ್ತಾರಾ, ತಮಾಷೆ ಮಾಡ್ತಾರೆ, ಹೆಂಗಿರ್ತಾರೆ ಅಂತ? ಮೊದಲೇ ಹೇಳಿದಾಗೆ ಅವ್ರು ಯಾರ ಜೊತೆನೂ ಭಾಳ ಆಪ್ತವಾಗಿ ಮಾತಾಡೋದು ಕಮ್ಮಿ. ಸೊ ಹಾಗಾಗಿ ಮನೇಲಿದ್ದಾಗ ಅವರು ಹೆಚ್ಚು ಮಾತಾಡೋದಿಲ್ಲ, ಗುಡ್ ಲಿಸ್ನರ್ ಮಾತ್ರ, ಲಿಸ್ನರ್ ಅಷ್ಟೇ. ನಾವು ಅವ್ರನ್ನ ಹೋಗಿ ಮಾತನಾಡಿಸ್ಬೇಕು. ಅವ್ರಿಗೆ ಕೆಲವು ವಿಷಯಗಳಲ್ಲಿ ಇಂಟ್ರೆಸ್ಟ್ ಇದ್ದರೆ ಚೆನ್ನಾಗಿ ಮಾತನಾಡ್ತಾರೆ, ಇಲ್ಲ ಅಂತಂತಂದರೆ ಅವ್ರ ಕಿವಿ ಕೂಡ ಕೊಡೋದಿಲ್ಲ. ಪದೇ ಪದೇ ನಾವೇ ಅವ್ರಿಗೆ ತಿವಿದು ಮಾತನಾಡಿಸ್ಬೇಕಾಗಿರುತ್ತ ಪರಿಸ್ಥಿತಿ ಇರುತ್ತೆ. ಮತ್ತು ಹೆಚ್ಚಾಗಿ ಅವರು ಮನೆಗೆ ಬಂದಾಗ ಭಾಳ ದಣ್ಕೊಂಡು ಬಂದಿರ್ತಾರೆ, ಭಾಳಷ್ಟು ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಸೊ ಹಾಗಾಗಿ ಅವ್ರು ರಿಲ್ಯಾಕ್ಸ್ ಮಾಡೋದನ್ನ ಇಷ್ಟಪಡ್ತಾರೆ. ನಮಗೂ ಅದು ಗೊತ್ತಿರೋದ್ರಿಂದ ನಾವು ಕೂಡ ಅವ್ರಿಗೆ ಹೆಚ್ಚು ಡಿಸ್ಟರ್ಬ್ ಮಾಡಬೇಕು. ನಗರಾಭಿವೃದ್ಧಿ ಇಲಾಖೆಯ ಹೊಣೆಗಾರಿಕೆ ಬಂದಂಥ ಟೈಮಲ್ಲಿ ಏನು ಸಜೆಷನ್ ಕೊಟ್ಟರು ತಂದೆಯವರು? ಮೀಟಿಂಗ್ಗಳನ್ನು ಮಾಡ್ಕೋ, ಪ್ರಾಮಾಣಿಕವಾದಂಥ ಅಧಿಕಾರಿಗಳನ್ನು ಹತ್ತಿರದಲ್ಲಿಟ್ಕೋ, ಮತ್ತು ಮೊದಲು ಹೇಳಿದಾಗೆ ಭಾಳಷ್ಟು ಜನ ನಿನ್ನ ನೋಡ್ತಿರ್ತಾರೆ. ಸೊ ಯಾವುದೇ ತಪ್ಪು ಮಾಡದೆ ಪ್ರಾಮಾಣಿಕವಾಗಿ ಕೆಲಸ ಮಾಡು, ಜನರ ಪರವಾಗಿ ಕೆಲಸ ಮಾಡು ಅಂತ ಜನರಲ್ ಆಗಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.